ಅಂಬರೀಷ್ ನನಗೆ ರೇಸ್ ಕೋರ್ಸ್ ಇಂದ ಒಂದು ಕುದುರೆಯನ್ನು ಕೊಟ್ಟಿದ್ರು. ನಾನು ಬಾವಿಯೊಳಗಿನ ಕಪ್ಪೆ ಆಗಿದ್ದೆ. ನಾನು ಜೈಲಿಗೆ ಹೋಗಿ ಬಂದ್ರ ಮೇಲೆ ಇಡೀ ದೇಶಕ್ಕೆ ಐತಾಳ್ರಿ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು. ನಮಸ್ಕಾರ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನಾನಿವಾಗ ಸಾಲಿಗ್ರಾಮ ಗುರುನರಸಿಂಹ ದೇವಸ್ಥಾನದ ಸಮೀಪ ಇದ್ದೇನೆ. ದೇವಸ್ಥಾನಗಳ ಸಮುಚ್ಚಯ. ಭಕ್ತರು ದೇವಸ್ಥಾನಕ್ಕೆ ಬಂದು ಗರ್ಭಗುಡಿಯಲ್ಲಿರುವ ಮಾತನಾಡದ ದೇವರ ಮುಂದೆ ತಮ್ಮ ಸಂಕಷ್ಟಗಳನ್ನು ತೋಡಿಕೊಂಡು ಸಮಾಧಾನ ಪಡ್ತಾ ಇದ್ದರೆ, ಇಲ್ಲೊಂದು ಕಡೆ ಮಾನವೀಯತೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡ ದೇವಸ್ಥಾನಗಳ ಸಮುಚ್ಚಯಗಳ ಮಧ್ಯದಲ್ಲಿ ಮತ್ತೊಂದು ದೇವಸ್ಥಾನ ಇದೆ. ಈ ಎಲ್ಲ ಪ್ರಾಣಿಗಳಿಗೆ ಒಂದು ಬದುಕನ್ನು ಕೊಟ್ಟ, ಅವುಗಳಿಗೆ ಆಶ್ರಯ ನೀಡಿದ ಸುರೇಂದ್ರ ಐತಾಳ್ರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಕಾಯಕಕ್ಕೆ ಬಂದಿದ್ಯಾಕೆ, ಇದರ ಹಿನ್ನೆಲೆ ಏನು, ಇದರಿಂದ ಕಾನೂನು ಸಮರಗಳನ್ನು ಹೇಗೆ ಅವರು ಎದುರಿಸಿದರು, ಅದೆಲ್ಲವನ್ನು ಅವ್ರ ಬಾಯಿಂದಲೇ ಕೇಳೋಣ. ಹಂತ ಹಂತವಾಗಿ ಅವರ ಸಾಕಿರುವ ಪ್ರಾಣಿಗಳನ್ನು ಪರಿಚಯಿಸ್ಕೊಳ್ತಾ ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಅವರ ಅನುಭವಗಳನ್ನು ನಮ್ಮ ವೀಕ್ಷಕ ಮಿತ್ರರಿಗಾಗಿ ತಾವು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಹೌದು, ಆಕ್ಚುಲಿ ಪೂಜೆ ಪುನಸ್ಕಾರ ಹೀಗೆ ಮಾಡ್ಕೊಂಡು ಇರಬೇಕಾದಂತಹ ನೀವು ಈ ಪ್ರಾಣಿಗಳ ಬಗ್ಗೆ ಒಲವು ಯಾಕೆ ಬಂತು? ಈ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು, ಅವಕ್ಕೊಂದು ಬದುಕು ಕೊಡಬೇಕು, ಅದು ಹೆಚ್ಚಾಗಿ ಪರಿಚಿತ ಪ್ರಾಣಿಗಳನ್ನು ತಂದು ಸಾಕ್ತಾ ಇದ್ದೀರಿ, ಗಾಯ ಕೊಂಡ ಪ್ರಾಣಿಗಳನ್ನು ಸಾಕ್ತೀರಿ, ಇದರ ಹಿನ್ನೆಲೆ ಏನು? ನಾನು ಸಣ್ಣ ವಯಸ್ಸು ಬಾಲವಾಡಿ ಶಾಲೆ ಹೋಗುವಾಗ್ಲೂ ನಾನು ಇರುವಾಗೆಲ್ಲ ಸಕ್ಕರೆ ಹಾಕುವಂತದ್ದು. ಆಗ ತುಂಬಾ ಕಷ್ಟ ಕಾಲ, ಪಂಜರೆಲ್ಲ ಮಾಡಿ ಹಕ್ಕಿಗಳನ್ನು ಸಾಕುವಂತ ಯೋಗ್ಯತೆ ಇರಲಿಲ್ಲ. ಆವಾಗ ನಾನು ರಟ್ಟಿನ ಬಾಕ್ಸ್ ತಂದು ಅವಕ್ಕೆ ಆಶ್ರಯ ಮಾಡಿಕೊಟ್ಟು, ಅವಕ್ಕೆ ಮನೆ ಮಾಡಿಕೊಟ್ಟು, ಎಲ್ಲೇ ಮರದಿಂದ ಅಳಿಲು ಮರಿ ಬೀಳಲಿ, ಆ ಹಂಚಿನ ಮನೆಯಿಂದೆಲ್ಲ ಅಳಿಲು ಮರಿ ಎಲ್ಲ ಬೀಳ್ತಿತ್ತು, ಆ ಅಳಿಲು ಮರಿನೆಲ್ಲ ತಗೊಂಡು ಬಂದು ಅದಕ್ಕೆ ಪಿಲ್ಲರ್ ಹಾಲು ಕುಡಿಸಿ ಅವನ್ನೆಲ್ಲ ಬಲ ಮಾಡಿ ಕಾಡಿ ಬಿಡ್ತಿದ್ದೆ. ಅದೇ ಹಾಗೆ ಬೆಳೀತಾ ಬೆಳೀತಾ ಅರಣ್ಯ ಇಲಾಖೆಯವರು ಜಿಂಕೆ ಮರಿ, ಕಡುವೆ ಮರಿ, ಅದು ಇದು ಚಿಕ್ಕ ಪೆಟ್ಟದ್ದು ಎಲ್ಲ ತಂದು ನನಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಬೆಳೀತಾ ಹೋದಾಗೆ ಅದನ್ನು ಬೆಳೆಸ್ತಾ 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 ದೊಡ್ಡ ಒಂಥರ ಮೃಗಾಲಯ ತರವೇ ಆಯ್ತಿದ್ದು. 40 ವರ್ಷದಿಂದ ಈ ಕಾಯಕದಲ್ಲಿ ನಾನು ತೊಡಗಿದೆ. ಇಲ್ಲಿ ತರಹೇರಿ ಪ್ರಾಣಿಗಳಿದ್ದಾವೆ, ಅದಕ್ಕೆ ಮಲ ಇದೆ. ಹೌದು, ಇಲ್ಲಿ ಸುಮಾರು 25 ಜಾತಿ ಪ್ರಾಣಿ ಪಕ್ಷಿಗಳಿದೆ. ಯಾವ್ಯಾವ್ದು ಅಂತ ಹೇಳಿಕ್ಕೆ ಆಗ್ತೀವಿ? ಇಲ್ಲಿ ಈಗ ಟರ್ಕಿ ಕೋಳಿ ಇದೆ, ಗಿನಿ ಫಾಲ್ ಇದೆ, ಮೊಲ ಇದೆ, ಗಿನಿ ಪಿಗ್ ಇದೆ, ಮುಳ್ಳಹಂದಿ, ಅಮೆರಿಕದ ಮುಳ್ಳಹಂದಿ ಇದೆ. ಒಂದೊಂದೇ ತೋರಿಸ್ತೇನೆ ನೋಡಿ. ಇದು ಮೊಲ. ಮೊದಲು ನಮ್ಮ ಹತ್ರ ಇಂಡಿಯನ್ ಮುಳ್ಳಹಂದಿ ಎಲ್ಲ ಇತ್ತು, ಅದೆಲ್ಲ ಗವರ್ಮೆಂಟ್ ರೈಡ್ ಮಾಡಿ ನನ್ನ ಮೇಲೆ ಕೇಸ್ಗಳನ್ನು ಹಾಕಿ 13 ವರ್ಷ ಕೋರ್ಟ್ ಕೇಸ್ ನಡೆಸಿದೆ, 18 ದಿನ ಜೈಲುವಾಸ ಮಾಡಿದೆ. ಇದು ಈಗ ಯಾರು ಸಾಕ್ಬಹುದು. ಇದು ಮುಳ್ಳಹಂದಿ, ಅಮೆರಿಕದ್ದು, ಇಂಗ್ಲಿಷ್ ಒಳಗೆ ಹೆಡ್ ಜಾಕ್ ಅಂತ ಇದಕ್ಕೆ. ಇದು ವಿಶೇಷ ಮುಳ್ಳಹಂದಿಯೇ, ದೊಡ್ಡದಾಗುದಿಲ್ಲ. ಇದು ಮನೇಲಿ ಪೆಟ್ಟಾಗಿ ಸಾಕುವಂತ ಮುಳ್ಳಹಂದಿ. ಇದು ನಾನು ಬಾಂಬೆ ಮಾರ್ಕೆಟ್ ಇಂದ ತರಿಸಿದ್ದು. ಇಲ್ಲಿ ನಮ್ಮಲ್ಲಿ ಬಂದು ಈಗ 3 ಸಲ ಮರಿ ಆಯ್ತು. ಈಗ ಒಟ್ಟು ನನ್ನ ಹತ್ರ 7-8 ಇದೆ. ಈಗ ಇದು ನೋಡ್ಲಿಕ್ಕೆ ಮುದ್ದಾಗಿರತ್ತೆ. ಇದು ಇಂಡಿಯನ್ ಮೊಲ ಅಲ್ಲ, ಫಾರ್ಮ್ ಮೊಲ. ಇದು ನ್ಯೂಜಿಲ್ಯಾಂಡ್ ವೈಟ್ ಅಂತ. ಇದು ಗಿನಿ ಪಿಗ್ ಅಂತ, ಅಮೆರಿಕದ್ದು. ಹಂದಿ ತರ ಚಿಕ್ಕದಿರುತ್ತೆ ನೋಡಿ. ಅಲ್ಲ, ಇವಾಗ ಭಾರತೀಯ ಮೊಲಕ್ಕೂ ಅದು ವ್ಯತ್ಯಾಸ ಇದೆ. ಇಂಡಿಯನ್ ಮೊಲ ಪುಡಿ ಬಣ್ಣ ಇರುತ್ತೆ, ಅದು ಕಾಡು ಮೊಲ. ಇದು ನ್ಯೂಜಿಲ್ಯಾಂಡ್ ವೈಟ್ ಅಂತ. ನಮ್ದು ಯಾವ್ದು ಪ್ರಾಣಿನ ಮಾಂಸ ಕೊಡುದಿಲ್ಲ. ಅಲ್ಲ, ಅದು ನೀವು ಬ್ರಾಹ್ಮಣರು. ಹೌದೌದು. ಕೋಳಿಗಳಂದ್ರೆ ಇದು ಮೊಟ್ಟೆ ಹಾವು ನನ್ನ ಕಾಯಕ ಈಗ ಹಾವು ಹಿಡಿಯುವಂತದ್ದು. ಯಾರೇ ಮನೆಗೆ ಹಾವು ಬರ್ಲಿ, ಕೋಳಿ ಗುಡಿ ಹಾವು ಬರ್ಲಿ, ಹಿಡಿಲಿಕ್ಕೆ ಹೋಗುತ್ತೆ. ಆ ಮೊಟ್ಟೆಗಳನ್ನೆಲ್ಲ ಮಿಂಗಿರುತ್ತೆ ಹಾವು. ನಾವು ಅದನ್ನ ಹಿಡಿದಾಗ ಮೊಟ್ಟೆನೆಲ್ಲ ವಾಂತಿ ಮಾಡುತ್ತೆ. ಅವ್ರು ಅದನ್ನ ವೇಸ್ಟ್ ಮಾಡ್ತಾರೆ. ನಾನು ಇನ್ಕ್ಯುಬೇಟರ್ ಒಳಗೆ ಇಟ್ಟು ಮರಿ ಮಾಡಿ ಸಾಕ್ತಾ ಇದ್ದೆ ಕೋಳಿಗಳನ್ನ. ಏನು ನೀವು ಹಾವು ಹಿಡಿಲಿಕ್ಕೆ ಹೋದಾಗ ಮೊಟ್ಟೆ ಅದು ನಿಂಗಿರುತ್ತೆ, ಮೊಟ್ಟೆಯನ್ನ ಮರಿ ಮಾಡಿರುವಂತದ್ದು ಕೋಳಿಗಳು. ಇವಾಗ ದೊಡ್ಡದಾಗಿದೆ, ಇದನ್ನ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ ಹೇಗೆ? ಇದು ಜಾಸ್ತಿ ಆಗಿದ್ದು ಕೊಡ್ತೇವೆ. ಮರಿ ಹಾಕ್ತಾ ಇರ್ತಲ್ಲ ಇವು ಕೋಳಿಗಳು, ಅದನ್ನ ಮಾಡ್ತಾ ಇರ್ತೇವೆ. ಇವರಿಗೆಲ್ಲ ಮೇಂಟೆನೆನ್ಸ್ ಡೈಲಿ ನಂಗೆ 10,000 ಖರ್ಚಿದೆ. ಒಂದು ದಿವಸ ದಿನಕ್ಕೆ 10,000 ಖರ್ಚಿದೆ. ಅದು ಹೇಗೆ ನೀವು ಇದು ಫೀಡ್ ಸಿಸ್ಟಮ್ ಹೇಗೆ? ಅದಕ್ಕೆ ಬೇರೆ ಬೇರೆ ಟೈಪಿನ ಆಹಾರಗಳಿದೆ. ಈಗ ಲವ್ ಬರ್ಡ್ಸ್ಗೆಲ್ಲ ನವಣೆ ಬೇಕು, ಪೌಡ್ಲಿಗೆ ಸೂರ್ಯಕಾಂತಿ ಬೀಜ,
ಕೋಳಿಗಳಿಗೆ ಬಾಜ್ರಾ ಎಲ್ಲ ಬೇರೆ ಬೇರೆ ಟೈಪ್, ಒಂದೊಂದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಬೇರೆ ಬೇರೆ ಫುಡ್ ಇದೆ. ಹೇಗೆ ಫುಡ್ಗಳನ್ನು ಹೇಗೆ ಹಾಕ್ತಾರೆ? ಬೆಳಗ್ಗೆ ಬೆಳಿಗ್ಗೆ ಮತ್ತೆ ಸಂಜೆ, ಬೆಳಗ್ಗೆ ಮತ್ತೆ ಸಂಜೆ, ಮತ್ತೆ ನೀರ್ ಇಡ್ಬೇಕು ಅದಕ್ಕೆ. ಕೆಲ್ಸಕ್ಕೆಲ್ಲ ಜನ ಇದ್ರು, ಎಷ್ಟು ಜನ ಕೆಲಸ? 10 ಜನ ಕೆಲ್ಸಕ್ಕಿದ್ರು. ಒಂದು ದಿವಸ ನಿಮ್ಗೆ ಇದು ಎಷ್ಟು? 10,000 ಖರ್ಚಿದೆ ನಂಗೆ, ಡೈಲಿ 10,000 ಖರ್ಚಿದೆ. ಅಲ್ಲ ಅದೆಲ್ಲ ಸರಿ. ಈ ಕೋಳಿ ಮೊಟ್ಟೆಯಿಂದ ಕೋಳಿ ಆಯ್ತು, ಆಮೇಲೆ ಇದೆಲ್ಲ ಸಾಕಿದ್ರಿ. ಆದ್ರೆ ಈ ಟರ್ಕಿ ಕೋಳಿ, ಟರ್ಕಿ ಕೋಳಿ ಎಲ್ಲ ಶೋವಿಗೆ, ಗಿನಿ ಫಾಲ್, ಟರ್ಕಿ ಕೋಳಿ ಎಲ್ಲ ಮಾರ್ಕೆಟ್ ಇಂದ ತಂದು ಸಾಕ್ತಾ ಇರುವಂತದ್ದು, ಚಂದಕ್ಕೋಸ್ಕರ ಸಾಕ್ತಾ ಇರೋದು. ಈ ಆಡು ಹೇಗೆ ಬಂತು? ಆಡು ಕುರಿ ಎಲ್ಲ ತಂದು ಸಾಕಿದ್ದು. ಬೇರೆ ಬೇರೆ ತಳಿ ಇದೆ ನಮ್ಮ ಹತ್ರ. ಅಮೆರಿಕ ತಳಿ ಇದೆ, ತುಂಬಾ ಗಿಡ್ಡ, ಅದು 1 ಫೀಟ್ ಆಡು. ಈಗಲ್ ನೋಡಿ, ಈಗಲ್ ಅದು ಪುಟ್ಟ ಮರಿ ಮರ ಕಡಿಯುವಾಗ ಬಿದ್ದದ್ದು. ನಾನೇ ಮೇವು ತಿನ್ನಿಸಿ ಬಲ ಮಾಡಿದೆ ಅದನ್ನ. ಈಗ ಹೊರಗೆ ಬಿಟ್ರೆ ಎಲ್ಲ ಹೋಗಿ ವಾಪಸ್ ಬರುತ್ತೆ ಗೂಡಿಗೆ. ಬನ್ನಿ, ಇದೆಲ್ಲ ನಾಯಿಗಳೆಲ್ಲ ರೋಡ್ ಮೇಲೆ ಬಿಟ್ಟಂತ ನಾಯಿಗಳು, ನಾಯಿ ಬೆಕ್ಕು ಎಲ್ಲ ರೋಡ್ ಮೇಲೆ ಬಿಟ್ಟಂತದ್ದು. ಇಲ್ಲಿಗೆ ತಂದು ಕೊಡ್ತಾರೆ, ಅದನ್ನ ರಕ್ಷಣೆ ಮಾಡಿ ಯಾರೋ ಸಾಕುವವರಿಗೆ ನಾನು ಕೊಡ್ತೆ ಅದನ್ನ. ಒಂದೊಮ್ಮೆ ತಗೊಂಡು ನಿಮ್ಮಲ್ಲಿ ತುಂಬಾ ನಾಯಿ ಮರಿಗಳಿದಾವೆ. ಹೌದೌದು, ಕೇಳಿದವ್ರು ಕೊಡ್ತೇವೆ ತಗೊಂಡು ಇಲ್ಲಿ. ಅಲ್ಲ ಸಾಕಿದ್ರೆ ಸಾಕುವವರಿಗೆ ಇಲ್ದಿರ ನಮ್ಮಲ್ಲೇ ಇರ್ತು, ಯಾರೋ ಕೇಳಿ ತಗೊಂಡು ಹೋಗ್ತಾ ಇರ್ತಾರೆ ನಮ್ಮಲ್ಲಿ. ಇದು ನೀರ್ ಕಾಗಿ ನೋಡಿ, ಇದು ಅಷ್ಟೇ ಮರ ಕಡಿಯುವಾಗ ಬಿದ್ದದ್ದು. ಇದು ತುಂಬಾ, ನಾನಂದ್ರೆ ತುಂಬಾ ಆಸೆ ಅದಕ್ಕೆ. ಬಾ ಬಾಚಿರಿ ಬಾ. ಇದು ನಾನಂದ್ರೆ ನಾನು ಫುಡ್ ತಿನ್ಸಿ ಬರ ಮಾಡಿದಂತದ್ದು. ಅದು ಆಕ್ಚುಲಿ ಅದು ನೀರ್ ಕಾಗೆ ನಾನ್ ವೆಜ್. ಇದು ಮೀನೇ ಆಗ್ಬೇಕು ಅದಕ್ಕೆ. ಹೇಗೆ ಮಾಡ್ತೀರಿ ಅದಕ್ಕೆ ಜನ ಇದ್ರು, ಮೀನು ತಂದು ಹಾಕ್ತಾರೆ. ಮಾತಾಡುದು ನೋಡಿ ಅದು ಊಟ. ಅದು ಊಟ ಕಣಿ, ನಾನೇ ಅದಕ್ಕೆ ತಂದೆ ತಾಯಿ ಎಲ್ಲ ನಾನೇ. ಅದು ಚಿಕ್ಕ ಮರಿಯಿಂದ ನಾನು ಸಾಕಿದ್ದೆ, ಬಿಟ್ಟರೆ ಎಲ್ಲಿ ಹೋಗುದಿಲ್ಲ, ನಾನು ಬಿಟ್ಟು ಎಲ್ಲಿ ಹೋಗುದಿಲ್ಲ. ಇವಾಗ ನೀವು ನಿಮ್ಮ ಭಾಷೆ ಅದು ಮಾತಾಡುತ್ತೆ ನೋಡಿ ನನ್ನ ಹತ್ರ. ನೋಡಿ ಮಾತಾಡುದು ನೋಡಿ, ವಿಡಿಯೋ ತೆಗಿತಾ ಇದ್ರೆ ಭಾರಿ ಖುಷಿ. ಹೌದಾ? ಹೌದು, ನಿನ್ನ ಸುದ್ದಿನೇ ಮಾತಾಡ್ತಿದ್ದೆ ನಾನು. ಹೌದಪ್ಪ, ಹೌದು. ಬಿಟ್ಟಿರುವಂತದ್ದು ಅಲ್ಲಿ ನೋಡಿ, ಕಾಯಿಲೆ ಬಂದಿರುವಂತ ನಾಯಿಗಳು ಎಲ್ಲ ರೋಡ್ ಮೇಲೆ ಬಿಟ್ಟು ಹೋಗ್ತಾರೆ, ಪ್ರಯೋಜನ ಇಲ್ಲ ಅಂತ. ಅದನ್ನ ತಂದು ನಾನು ಔಷಧಿ ಮಾಡಿ ಗುಣ ಮಾಡ್ತೇವೆ ಅದನ್ನ. ಅಲ್ಲ ಇವಾಗ ಇದು ಜಾತಿ ನಾಯಿ ಅಲ್ಲ, ಈ ನಾಯಿ ಅಲ್ಲ, ಇದು ಜಾತಿ ನಾಯಿ ಅಲ್ಲ, ಮಿಕ್ಸ್ ಬ್ರೀಡ್ ಇದೆ ಎಲ್ಲ, ಮಿಕ್ಸ್ ಬ್ರೀಡ್ ಇದು. ಅದೆಲ್ಲ ಕಾಯಿಲೆ ಬಂತಂತ ತಂದು ಬಿಟ್ಟಿರುವಂತದ್ದು. ಇವಾಗ ಕುರಿ ಆಕ್ಚುಲಿ ಇಲ್ಲ, ಆಡುಗಳೆಲ್ಲ ಬಹಳ ಕಡಿಮೆ, ಗಟ್ಟಿ ಮೇಳಗಳಿಂದ ಬರ್ಬೇಕು. ಹೌದು, ಅದೆಲ್ಲ ತರಿಸಿದ್ದು ನಾನು. ಬೇರೆ ಬೇರೆ ತರವಾರದ ಬ್ರೀಡ್ಗಳಿದೆ ನನ್ನ ಹತ್ರ, ಅದೆಲ್ಲ ಶೋಕಿಗೋಸ್ಕರ ಸಾಕಿದೆ. ತಡಿಯೋ, ಇದು ನಾಗರ ಹಾವು. ಇದು ಇಲ್ಲಿ JCP ಇಲ್ಲಿ ಕಟ್ಟಾಗಿದ್ದು ತೋರುತ್ತಾ? ಇಲ್ಲಿ ಕಟ್ಟಾಗಿದೆ ನೋಡಿ, ಇಲ್ಲಿ ಕಟ್ಟಾಗಿದೆ. ಇದು ಬದುಕೋ ಸ್ಥಿತಿನೇ ಇರಲಿಲ್ಲ, ಈಗ ಸರಿ ಮಾಡಿದೆ ಅದನ್ನ. ಇನ್ನೊಂದು ತಿಂಗಳು ರೆಸ್ಟ್ ಕೊಟ್ಟು ಅದನ್ನ ಕಾಡಿ ಬಿಡುವಂತದ್ದು ರೆಡಿ ಆಗಿದೆ. ಈಗ ಇನ್ನೊಂದು ತಿಂಗಳು ಬೇಕದು ಕಂಪ್ಲೀಟ್ ಕೂಡ್ಲಿಕ್ಕೆ. ಅಲ್ಲ ಇವಾಗ ಹೀಗೆ ಗಾಯಗೊಂಡಿದ್ದು ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ಮಾಡಿ? ಇಲ್ಲ, ನಾನೇ ಔಷಧ ಮಾಡು, ಆಯುರ್ವೇದ ಔಷಧ. ನಮ್ಮ ಅಣ್ಣ ಉರಗ ತಜ್ಞ ರವೀಂದ್ರ ಐತಾಳಂತ, ಅವನಿಂದ ನಮಗೆ ಬಂದಂತ ಬಳುವಳಿ ಇದು. ನಾನು ಮೊದ್ಲು ಹಾವು ಹಿಡಿತಿರ್ಲಿಲ್ಲ, ಪಕ್ಷಿಗಳನ್ನೆಲ್ಲ ಸಾಕ್ತಿದ್ದೆ. ಅವನ್ 40 ವರ್ಷದಿಂದ ಹಾವುಗಳನ್ನೆಲ್ಲ ಸಾಕಿ ಹಾವುಗಳ ಬಗ್ಗೆ ಸಂಶೋಧನೆ ಮಾಡಿ ಉರಗ ತಜ್ಞ ರವೀಂದ್ರ ಐತಾಳಂತ ಪುತ್ತೂರು. ಹೀಗೆ ಗಾಯಗೊಂಡು ಬಂದಿರೋ ಹಾವುಗಳು ಫೀಡಿಂಗ್ ಮಾಡ್ತಾವ? ಇಲ್ಲ, ನಾವು ಮೊಟ್ಟೆ ಕುಡಿಸ್ಬೇಕು ಅವಕ್ಕೆ. ಮೊಟ್ಟೆನ ಫೀಡ್ ಮಾಡ್ಬೇಕು ನಾವು. ಹೇಗ್ ಮಾಡ್ತೀವಿ? ಅದು ಮೊಟ್ಟೆ ಹೊಡೆದು ಅದು ಕೊಳವೆ ಹಾಕಿ ಪೈಪ್ ಹಾಕಿ ಕುಡಿಸ್ಬೇಕು ಅವಕ್ಕೆ. ಈಗ ತಿನ್ನುತ್ತೆ, ಅದೇ ತಿನ್ನುತ್ತೆ, ಗುಣ ಆಗಿದೆ ಈಗ. ಇನ್ನು 15 ಇನ್ನೊಂದು ತಿಂಗಳು ಬೇಕು. ಅದು ಕಟ್ಟಾಗಿರೋದು ಕ್ಲೀನ್ ಆಗಿ ಗೊತ್ತಾಗ್ತದೆ. ಹೌದು, ಕಟ್ಟಾಗಿದ್ದು ಗೊತ್ತಾಗತ್ತೆ ನೋಡಿ. ಅದು ತುಂಡಾಗ್ಲಿಕ್ಕೆ ಸ್ವಲ್ಪ ಬಿಟ್ಟಿತ್ತು. ಅಲ್ಲ ಈ JCB ದಿಂದ ತುಂಬಾ ಹಾವು ಅಷ್ಟೇ ಅಲ್ಲ, ಹಾವಲ್ಲ, ಎಲ್ಲ ಪ್ರಾಣಿಗಳಿಗೂ ಹಾನಿ ಅದು. ನಾವು ಅನುಕೂಲ ಎಷ್ಟಿದೆ ಅಷ್ಟೇ ಅಪಾಯಕಾರಿ. ಇದು ಮಾಸ್ಕೋಡಕ್ ಅಂತ, ಇದು ಹೊರದೇಶದ ಬಾತುಕೋಳಿ. ಮುಖದಲ್ಲಿ ಡಿಸೈನ್ ಬರುತ್ತೆ, ತುಂಬಾ ಚಂದ ನೋಡ್ಲಿಕ್ಕೆ. ಇವ ಬಂದು ನನ್ನ ಹತ್ರ 10 ವರ್ಷ ಆಯ್ತು. ಇವ ಆಕ್ಸಿಡೆಂಟ್ ಆಗಿ ಕೈಕಾಲೆಲ್ಲ ತುಂಡಾಗಿ ಕಟ್ಪಾಡಿಯಲ್ಲಿ ಈಶ್ವರ್ ಗುರೂಜಿ ಅಂತ ಇದ್ರು. ಸತ್ತ ಪ್ರಾಣಿಗಳನ್ನ ದಫನ್ ಮಾಡುವಂತ ಕಾರ್ಯ ಮಾಡ್ತಾ ಇದ್ರು ಅವರು. ಸಾಯಿಬಾಬಾ ಮಂದಿರ ಇದೆ ಅವರದ್ದು. ಅಲ್ಲಿ ಆಕ್ಸಿಡೆಂಟ್ ಆದಂತ ಇದನ್ನ ಅವರ ಆಂಬುಲೆನ್ಸ್ ಎಲ್ಲ ಹಾಕಿ ತಂದು ಕೊಟ್ಟಿದ್ರು. ಬದುಕೋ ಚಾನ್ಸೇ ಇರಲಿಲ್ಲ, ಕೈಕಾಲೆಲ್ಲ ತುಂಡಾಗಿ ಹೊಟ್ಟೆ ಇದೆಲ್ಲ ಹೊರಗೆ ಬಂದು ನೇತಾಡ್ತಿತ್ತು. ಅವನನ್ನು ಕಂಪ್ಲೀಟ್ ಮಾಡಿ ಹೊರಗಡೆ ಬಿಟ್ಟೆ, ಹೋಗಪ್ಪ ಅಂತ. ಅವನು ನನ್ನ ಮನೆ ಬಿಟ್ಟು ಹೋಗುದಿಲ್ಲ, ನಿನ್ನೊಟ್ಟಿಗೆ ಇರ್ತೆ ಅಂತ 10 ವರ್ಷದಿಂದ ನನ್ನೊಟ್ಟಿಗೆ ಇದ್ದ. ಇವಳಿಗೆ 2 ಕಾಲಿಲ್ಲ, ಕರೆಂಟ್ ಶಾಕ್ ಹೊಡೆದು ಒಂದು 25 ವರ್ಷ ಆಯ್ತು. 2 ಕಾಲಿಲ್ಲ ಅವಳಿಗೆ. ಅಷ್ಟೇ ದೊಡ್ಡಕ್ಕಾಗದಾ? ಅಲ್ಲ, ದೊಡ್ಡಕ್ಕಾಗ್ಲಿಕ್ಕೆ ಅವಳಿಗೆ ಬೆಳವಣಿಗೆ ಇಲ್ಲ, ಸೊಂಟದಿಂದ ಕೆಳಗೆ ಸುಟ್ಟೋಗಿದೆ. ಅದು ತುಂಡು ಮಾಡ್ಲಿಕ್ಕೆ ಆಗುತ್ತೆ. ಈಗ ಜೀವ ಇಲ್ಲ ಅದಕ್ಕೆ, ಸೊಂಟದಿಂದ ಕೆಳಗೆ ಜೀವ ಇಲ್ಲ. ನಮ್ಮಲ್ಲಿ ಸ್ಪೈನಲ್ ಸ್ಪಾಟ್ ಹೋದಾಗ ಸುಟ್ಟೋಗಿದೆ, ಕಾಲು ಸುಟ್ಟೋಗಿದೆ, ಬರ್ನ್ ಆಗಿದೆ. ಅದೇನ ಬೆಕ್ಕಲ್ಲಿ ಕುತ್ಕೊಂಡಿದೆ. ಇದು ಬೆಂಗಾಲ್ ಕ್ಯಾಟ್ ಅಂತ, ಬೆಂಗಾಲ್ ಕ್ಯಾಟ್, ಚಿರತೆ ಬೆಕ್ಕು. ಇದು ಬೆಂಗಾಲ್ ಕ್ಯಾಟ್ ಅಂತ. ಇದು 1.5 ಲಕ್ಷ ಕೊಟ್ಟು ತಂದದ್ದು. ಅದು ಶೋವಿಗೋಸ್ಕರ. ಚಿರತೆ ಸಾಕ್ಲಿಕ್ಕೆ ಬಿಡುದಿಲ್ಲ ಅಲ್ಲ ಗವರ್ಮೆಂಟ್, ಅದಕ್ಕೋಸ್ಕರ ನಾನು ಚಿರತೆ ಬೆಕ್ಕನ್ನು ಸಾಕಿದ್ದು. ನೋಡ್ಲಿಕ್ಕೆ
ಇಲ್ಲಿ ನೋಡಿ ಸೇಮ್ ಚಿರತೆ ತರ ಇರುತ್ತೆ. ಅದ್ರ ವಿಶೇಷ ಏನು? ವಿಶೇಷ ಅದು ಡಾಟ್ಸ್ ಎಲ್ಲ ನೋಡಿ ಚಿರತೆ ತರ, ಮತ್ತೆ ಸಸ್ಯಾಹಾರಿ ಅಲ್ಲ, ಮಾಂಸಾಹಾರಿ ಇದು. ಇವು ಹೊರಗಡೆ ಎಲ್ಲ ಬಿಡ್ತೀರಾ? ಹೊರಗಡೆ ಬಿಟ್ಟು ನಮ್ದು ಬೆಕ್ಕು ಪಾರಿವಾಳನ್ನೆಲ್ಲ ಬಿಡುದಿಲ್ಲ, ಹಿಡಿತೆ. ಅದಕ್ಕೆ ಡೈಲಿ ಕೋಳಿ ತರಿಸಿ ಹಾಕುದು ನಾನು. ಇದೆಲ್ಲ ಇಂಡಿಯನ್ ಕೋಳಿಗಳು, ಇದೆಲ್ಲ ಬಾತುಕೋಳಿ, ಇಂಡಿಯನ್ ಬಾತುಕೋಳಿಗಳು. ಇದೆಲ್ಲ ಶೋಕಿಗೋಸ್ಕರ ಸಾಕಿದ್ದು. ಐತಾಳ್ರೆ ಇಷ್ಟಕ್ಕೊಂದು ಹಸುಗಳೆಲ್ಲ ಇದ್ದಲ್ಲ, ಇವೆಲ್ಲ ಹೇಗೆ ಬಂದು? ನೀವೇ ಸಾಕಿದ್ದ, ಏನ್ ಕತೆ? ಇದು ಬೇಡವಾಗಿ ಗಂಡು ಕರು ಹುಟ್ಟಿದ ತಕ್ಷಣ ಮನೆಯಲ್ಲಿ ಜನರಿಗೆ ಬೇಡ ಆಗತ್ತೆ, ಕಟುಕರು ಪಾಲಾಗತ್ತೆ. ಅದು ಅಂತದನ್ನೆಲ್ಲ ತಂದು ನಮ್ ಕೈಗೆ ಕೊಡ್ತರು. ಅದನ್ನ ನಾವು ಬೆಳೆಸ್ತಾ ಇದ್ದೇವೆ. ನಾವು ಸಾಕುವ ಉದ್ದೇಶ ಪ್ರಾಣಿ ದಯೆಯಿಂದ ಒಂದನೇದಾಗಿ, ಮತ್ತೆ ನಮ್ಗೆ 14 ಎಕರೆ ಗದ್ದೆ ಮಾಡಿದೆ ನಾನು. ಗದ್ದೆಗೆ ನಾವು ಗೊಬ್ಬರವನ್ನೇ ಹಾಕಿ ಬೆಳೆಸುವಂತದ್ದು, ಅಂಗಡಿ ಸಾರ ಹಾಕುದಿಲ್ಲ. ಆದ್ರೆ ಈ ಕುದುರೆ ಕತೆ ಏನು ಮಾರ್ರೆ? ಇದು ಕುದುರೆ ಯಾಕೆ ಬಂತು ನಿಮ್ಮಲ್ಲಿಗೆ? ನಾನು ಸಣ್ಣ ವಯಸ್ಸಿನಿಂದ ನನಗೆ ಬುದ್ಧಿವಂತ ಒಂದು 30 ವರ್ಷದವರೆಗೆ ಕುದುರೆ ಮೇಲೆ ತಿರುಗಿದವ. ಅದು ನಾನು ರೈಡ್ ಆಗಿ ಜೈಲಿಗೆಲ್ಲ ಹೋದ್ರ ಮೇಲೆ ಕುದುರೆಗೆ ವಿಷ ಹಾಕಿ ಸಾಯಿಸಿದ್ರು. ನಂದು 2 ಅರಬಿ ಕುದುರೆ ಇತ್ತು. ಒಂದು ಕುದುರೆ ಅಂಬರೀಷ್, ಅರಬಿ ಕುದುರೆ ಇತ್ತು. ಆಗ ಅಂಬರೀಷ್ ನನಗೆ ರೇಸ್ ಕೋರ್ಸ್ ಇಂದ ಒಂದು ಕುದುರೆನ ಕೊಟ್ಟಿದ್ರು. ಅಂಬರೀಷ್ ನಾನು ಕುದುರೆ ಇದ್ಕೊಂಡು ಹುಚ್ಚು ನೋಡಿ ಅವರೇ ಒಂದು ಕುದುರೆಯನ್ನು ನಂಗೆ ಗಿಫ್ಟ್ ಆಗಿ ಕೊಟ್ಟಿದ್ರು, ಬೆಂಗಳೂರು ರೇಸ್ ಕೋರ್ಸ್ ಇಂದ. ಅದು ಲಾರಿ ಮಾಡ್ಕೊಂಡು ಬಂದಿದೆ ಆ ಕಾಲದಲ್ಲಿ. ಈ ಕುದುರೆ ಇದು ನನಗೆ ಒಬ್ರು ಸಾಕ್ಲಿಕ್ಕೆ ಆಗದೆ ಎಸ್ಟೇಟ್ ಇಂದವ್ರು ಕೊಟ್ಟಂತ ಕುದುರೆ ಇದು. ಇಲ್ಲಿ ಹೆಮ್ಮಾಡಿ ಅವರು ಒಬ್ರು ಸಾಯಿದ್ರು, ಸಾಕಿದ್ರು ಎಸ್ಟೇಟ್ ಇಲ್ಲಿ. ಅವ್ರಿಗೆ ಅದು ಮೇಂಟೈನ್ ಮಾಡಿ ಗೊತ್ತಿಲ್ಲ, ಅದು ವೀಕ್ ಆಗಿ ತುಂಬಾ ಸಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಮತ್ತೆ ಆಯ್ತಲ್ರಿ ನೀವು ಸಾಕಿ ನಂಗೆ ಕೊಟ್ರೆ, ಈಗ ನಮ್ಮಲ್ಲಿ ಒಳ್ಳೆ ರೀತಿಲಿ ಇದ್ದಾವ. ಹೇಗೆ ಎತ್ತಿ ಮಾಡ್ತಾರೆ? ತುಂಬಾ ಪ್ರೀತಿ ಮಾಡ್ತಾರೆ. ಬಿಡ್ತೀರ ಹೊರಗಡೆ ಎಲ್ಲ? ಹೊರಗಡೆ ಎಲ್ಲ ಕಟ್ಟಾಗ್ತದೆ, ಮೇಲಿಕ್ಕೆಲ್ಲ ಕಟ್ತೇವೆ ಅದನ್ನ. ಮತ್ತೆ ಹಸಿವಿಲ್ಲ ಅದಕ್ಕೆ. ಜಾಕಿ ನೋಡಿ, ಇದು ಚಿಕ್ಕ ಜಾತಿ, ಇದು ದೊಡ್ಡದಾಗುದಿಲ್ಲ. ಇದೀಗ 2 ಮರಿ ಹಾಕಿದೆ, ಅಮೆರಿಕದ ಆಡಿದು. ಅಲ್ಲ, ಅದು ಕ್ರಾಸ್ ಹೇಗೆ ಮಾಡ್ತೀರಾ? ಅದು ಗಂಡು ಹೆಣ್ಣು 2 ಇದೆ. ಗಂಡು ಯಜಮಾನ, ಇವಳು ಯಜಮಾನ. ದೊಡ್ಡದಾಗುದಿಲ್ಲ, ಅಷ್ಟೇ ಚಿಕ್ಕದದು. ಹಂಸಗಳು ಇದು ಶೋಕಿಗೋಸ್ಕರ ಸಾಕಿರುವಂತ. ಬರ್ತಿದ್ದಾವೆ ಹಣ ಕೊಟ್ಟು ತಂದಿರುದು. ಅಲ್ಲಲ್ಲ, ಇವಾಗ ವಾಕಿಂಗ್ ಹೋಗ್ತಾವೆ. ಎಲ್ಲ ಬಿಟ್ಟಾಕ್ತೇನೆ ನಾನು, ಎಲ್ಲ ಪಕ್ಷಿಗಳನ್ನ ಬಿಟ್ಟಾಕ್ತೆ. ಎಲ್ಲ ವಾಕಿಂಗ್ ಹೋಗಿ ಬರ್ತಾರೆ ಸಹಿತ. ಅವ್ರನ್ನ ಫ್ರೀಡಮ್. ಹೌದೌದು, ಎಲ್ಲ ಹೋಗಿ ಬಂಧನ ಇಲ್ಲ, ಯಾವ್ದಕ್ಕೂ ಬಂಧನ ಇಲ್ಲ. ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವಂತ ನಾಯಿಗಳನ್ನ ಮಾತ್ರ ಗೂಡಿಲಿರುತ್ತೆ, ಮತ್ತೆಲ್ಲ ಹೊರಗಡೆ ಇರುತ್ತೆ. ನೋಡಿ, ಐತಾಡ್ರೆ ಧೀರಜ್ ಏನೇನು ತಗೊಂಡ್ಬರ್ತಾ ಇರೋದು. ಧೀರಜ್ ಫೇವರೇಟ್ ಏನಾಯ್ತು? ಇದು ಐತಾಡ್ರ ಫ್ಯಾಮಿಲಿ. ಮಧ್ಯಾಹ್ನದ ಮಗ ಧೀರಜ್, ಇವರ ಮಿಸಸ್ ಹೇಮಾ ಅಂತ ಹೇಳಿ. ಬೇಜಾರೇನಾಗಿಲ್ಲ, ಇವರ ಪ್ರಾಣಿಗಳೆಲ್ಲ ಸೇವೆ ಮಾಡೋದು ನೋಡಿ ಒಂದು ರೀತಿಲಿ ಒಳ್ಳೆಯವರು ಅಂತ ಅನಿಸ್ತು. ಬೇರೆ ದುರಭ್ಯಾಸ ಎಲ್ಲ ಇಲ್ಲ. ಇವರು ನಾವು ಮದುವೆ ಆದ್ರೆ ಒಳ್ಳೇದಿರುತ್ತೆ ಅಂತ ಮದುವೆ ಆಗಿದ್ದು. ಪುಣ್ಯದ ಕೆಲಸನೇ ಒಂಥರ ಇದೆಲ್ಲ. ಅದಕ್ಕೆ ಕೆಲವರು ಅಡ್ಡಿ ಮಾಡ್ತಾರೆ, ಬೇರೆಯವ್ರನ್ನ ಒಳ್ಳೆ ಚೆನ್ನಾಗಿಟ್ಟಿದ್ರೆ, ಅಡ್ಡಿ ಮಾಡೋರ್ನೆಲ್ಲ ಚೆನ್ನಾಗಿಟ್ಟಿರ್ಲಿ. ಯಾವುದು ಸಹಾಯ ಮಾಡಿದ ಒಳ್ಳೇದು ಇದೆ ಅಂತ ಗೊತ್ತಾಗಬೇಕಿದ್ರೆ ಕೆಟ್ಟದಿರ್ಬೇಕು. ಕೆಟ್ಟದಿದ್ದಾಗ ಮಾತ್ರ ಒಳ್ಳೇದು. ಸಪೋರ್ಟ್ ಕೊಟ್ಟಾಗ್ಲೇ ನಾವು ಇದು ಮಾಡೋದು. ನಾನು ಬಾವಿಯೊಳಗಿನ ಕಪ್ಪೆ ಆಗಿದ್ದೆ. ನಾನು ಜೈಲಿಗೆ ಹೋಗಿ ಬಂದ್ರ ಮೇಲೆ ಇಡೀ ದೇಶಕ್ಕೆ ಐತಾಳ್ರು ಏನ್ ಕೆಲಸ ಮಾಡ್ತಾರೆ ಅಂತ ಹೊರಗಡೆ ಬಂದೆ, ಬಾವಿಯಿಂದ ಹೊರಗಡೆ ಬಂದೆ. ಸೀತಾ ನದಿ, ರಮೇಶ್ ಹೆಗಡೆ ಅಂತ ನನ್ನ ಹೆಸರು. ನಮ್ಗೆ ಆತ್ಮೀಯರು ತುಂಬಾ ವರ್ಷದಿಂದ ಪರಿಚಯ. ನಮ್ಮ ಆತ್ಮೀಯರೊಬ್ರು ಇಲ್ಲಿ ಪೊಲೀಸ್ ಆಫೀಸರ್ ಇದ್ರು, ಅವರಿಂದಾಗಿ ನಮ್ಗೆ ಐತಾಳ್ರ ಪರಿಚಯ ಆಯಿತು. ಅಲ್ಲಿ ನಿಂತು ನಮ್ಮಲ್ಲಿ ಕೆಲವು ಪ್ರಾಣಿಗಳಿಗೆ ಪೆಟ್ಟಾದಾಗ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಮಾಡಿ ಹೋಗಿದ್ದುಂಟು, ಅಥವಾ ಹಾವುಗಿವು ಬಂದಾಗ ಎಲ್ಲ ಅವ್ರ ಹತ್ರ ಹಿಡಿಲಿಕ್ಕೆ ಕರೆದಿದ್ದು ಉಂಟು. ಹಾಗೆ ನಮ್ಗೆ ಕೆಲಸ ಎಲ್ಲ ಇಲ್ಲಿ ನೋಡ್ಲಿಕ್ಕೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಅವರ ಪ್ರಾಣಿ ಪ್ರಿಯತೆಯನ್ನು, ಅವರ ಪಕ್ಷಿ ಪ್ರಿಯತೆ ನೋಡ್ಲಿಕ್ಕೆಲ್ಲ ಕರ್ಕೊಂಡು ಬಂದಿದ್ದಿದೆ. ಮತ್ತೆ ನಮ್ಗೆ ನಾಯಿ ಮರಿಗಳು ಅದು ಇದೆಲ್ಲ ಬೇಕಾದಾಗ ನಾವು ತಾವು ಅವರಲ್ಲಿಂದ, ಅವರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಅವರ ಪ್ರಾಣಿ ಅದೇ ನೋಡಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು. ಅದಕ್ಕೆ ಸರ್ಕಾರವು ಅವರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಗೆಳೆಯರೆ, ಹಾವಿನ ಹೊಟ್ಟೆ ಸೇರಿದ ಮೊಟ್ಟೆ ಐತಾಳರ ಫಾರಂನಲ್ಲಿ ಕೋಳಿ. ಇವತ್ತು ಅದೇ ಕೋಳಿಯ ಮೊಟ್ಟೆಗಳು ಹಾವಿಗೆ ಆಹಾರ. ಇದು ಹೇಗೆ ಅಂತೀರಾ? ಕೋಳಿ ಗೂಡು ನುಗ್ಗಿ ಮೊಟ್ಟೆಗಳಿಂದ ನುಂಗಿದ ಹಾವನ್ನು ಹಿಡಿದು ಸ್ಥಳಾಂತರ ಮಾಡಬೇಕಿದ್ರೆ ಆ ಹಾವು ನುಂಗಿದ ಮೊಟ್ಟೆಯನ್ನು ವಾಂತಿ ಮಾಡಿದೆ. ಆ ಎಲ್ಲ ಮೊಟ್ಟೆಗಳನ್ನು ಐತಾಳರು ಸಂರಕ್ಷಿಸಿ ಕೃತಕ ಶಾಖದ ಮೂಲಕ ಕೋಳಿಗಳನ್ನು ಮಾಡಿದ್ದಾರೆ. ಇವತ್ತು ಆ ಕೋಳಿಗಳು ಇಡುವ ಮೊಟ್ಟೆ ಅದೇ ಹಾವುಗಳಿಗೆ ಆಹಾರ ಆಗ್ತಿದೆ. ಬದುಕೆ ಹಾಗಲ್ವ? ವಿಚಿತ್ರ ಅಲ್ವಾ ಗೆಳೆಯರೆ? ಸಾಲಿಗ್ರಾಮ ಗುರು ನರಸಿಂಹ ದೇವಸ್ಥಾನದ ಪಕ್ಕದಲ್ಲಿರುವ ಪ್ರಾಣಿ ಸಾಕಾಣಿಕೆ ಕೇಂದ್ರ ಅಲ್ಲ, ಅದು ಪ್ರಾಣಿ ರಕ್ಷಣಾ ಕೇಂದ್ರ.
ಇಲ್ಲಿ 70ಕ್ಕೂ ಮಿಕ್ಕ ತರಹೇವಾರಿ ಪ್ರಾಣಿಗಳಿದ್ದಾವೆ. ಆ ಎಲ್ಲ ಪ್ರಾಣಿಗಳು ಪರಿತ್ಯಕ್ತ ಜೀವನ್ಮರಣ ಸ್ಥಿತಿಯಲ್ಲಿ ಇವರ ರಕ್ಷಣಾ ಕೇಂದ್ರವನ್ನು ಹೊಕ್ಕು ನೆಮ್ಮದಿಯಾಗಿದ್ದಾವೆ. ಇವತ್ತು ಅವರ ರಕ್ಷಣಾ ಕೇಂದ್ರದಲ್ಲಿ ರಕ್ಷಿಸುವ ಪ್ರಾಣಿಗಳಿಗೆ ಪ್ರತಿದಿನ 10,000ಕ್ಕೂ ಮಿಕ್ಕ ಹಣವನ್ನು ವ್ಯಯ ಮಾಡ್ತಿದ್ದಾರೆ. ಹಾಗಂತ ಇವರು ಯಾರೊಟ್ಟಿಗೂ ಕೈ ಚಾಚಿ ನಿಲ್ಲೋದಿಲ್ಲ. ಯಾವ ರೂಪದಲ್ಲಾದರೂ ಸಹಕಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಧನದ ರೂಪದಲ್ಲಾದರೂ ಆಗಬಹುದು, ಪ್ರಾಣಿಗಳನ್ನು ದತ್ತು ತೆಗೆದು ಅವರ ನಿರ್ವಹಣಾ ವೆಚ್ಚ ಭರಿಸೋದ್ರಿಂದಲಾದರೂ ಆಗಬಹುದು, ವಸ್ತು ರೂಪದಲ್ಲಾದರೂ ಆಗಬಹುದು, ಸಹಕಾರವನ್ನು ನೀಡ್ಬೋದು. ಗೆಳೆಯರೇ, ಅದಕ್ಕಾಗಿ ಐತಾಳರ ಸಂಪೂರ್ಣ ವಿಳಾಸ ಹಾಗೂ ಅವರ ಫೋನ್ಪೇ ಇರೋ ನಂಬರನ್ನು ನಿಮಗೆ ಇಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದೀನಿ. ನಾವು ನೋಡ್ಕೊಳ್ಬೋದು, ಸಹಕರಿಸ್ಬೋದು. ಗೆಳೆಯರೇ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.